ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತು. ಅದರಿಂದ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇದ್ರು. ಯಾಕೆ ಏನಂತ, ಯಾಕೆ ಅದನ್ನ ಅದ್ರೊಳಗ ತಾವು ಎಲ್ಲೂ ಕಾಣಿಸ್ಬರಿಲ್ಲ ಪಿಕ್ಚರ್ ಅಲ್ಲಿ? ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಮಿತ್ರ. ಅವ ನನ್ನ ಸಮಾಜಕ್ಕೆ ಬೇದಾಗ ನನಗೆ ನೋವಾಗಿದೆ, ವಾಲ್ಮೀಕಿ ಸಮಾಜಕ್ಕೆ ಬೇದದ್ದು ನಂಗೆ ನೋವಾಗಿದೆ. ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ. ಇವತ್ತು ರಮೇಶ್ ಜಾರಕಿಹೊಳಿ ಕತ್ತಿ ಮೊನ್ನೆ ಪೂಣಚ್ಚಿ ಬೇದ್ದಾನೆ ರಮೇಶ್ಗೆ. ಹುಚ್ಚುಳಮಗನ ಭಾಳ ಚೆನ್ನಾಗಿರುವ ಬೇದ ಮೊನ್ನೆ ಬೇದ್ದಾನೆ. ನಮಗೆ ಕ್ಲೋಸು ನಾವು. ಇವತ್ತು ಬೇದ್ದಾನೆ, ನೀನು ಹಿಂಗೆ ಮಾಡಿದ್ರೆ ನೀನು ನಿಖಿಲ್ನ ಮಣ್ಣು ಕೊಡ್ತೈತೆ ಇದನ್ನು. ಮೊನ್ನೆ ಹಿಂಗೆ ಮಾತಾಡಿದಂದ್ರೆ ಸಮಾಜವಾದಿ ಯಾವುದೋ ಖಾಸಗಿ ಕೂತ್ ನಾ ಉಮೇಶ್ ಕತ್ತಿನ ಭಾಷೆ ನೋಡ್ರಿ ಹುಡುಕ್ರಿ ನಾವು ಹಂಗೆ ಮಾತಾಡ್ತಿದ್ದವು. ಉಮೇಶ್ ಕತ್ತಿನ ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಷ್ಟು ಕೆಟ್ಟ ಮಾತಾಡ್ದು. ಅದೇ ದೋಸ್ತಿಗಳು ಮಾತಾಡೋದು ಹಂಗೆ. ಬಟ್ ಅವ ಹುಚ್ಚ ಸಾರ್ವಜನಿಕ ಒಂದು ಸಮಾಜ ಮಾತಾಡೋದು ತಪ್ಪು. ಅದರಿಂದ ಬಹುಸಂಖ್ಯಾಕರಲ್ಲಿ ಉಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ನಿಖಿಲ್ ಹೊಡೆದು ಬರ್ತೈತೆ ಅದು. ಸರ್, ನೀವು ಉಮೇಶ್ ಕತ್ತಿ ನೀವು ಬಹಳ ಆತ್ಮೀಯ. ಇವತ್ತು ಒಂದು ಸಹ ಕತ್ತಿ ಫ್ಯಾಮಿಲಿ ಈ ಜೊತೆ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಏನೂ ವೈಮನ್ಸ್ ಇರಲಿಲ್ಲ. ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಈಗೂ ಇಲ್ಲ ಸ್ವಾಮಿ. ಈಗಲೂ ನೋಡ್ರಿ ಅದು ಅದಕ್ಕೆ ವಿದ್ಯುತ್ ಶಕ್ತಿ. ನಾವು ವಿದ್ಯುತ್ ಶಕ್ತಿ ಎಲೆಕ್ಷನ್ ಬೇಡ ತಂದಿದ್ದೆ. ನಾ ಮಾತ್ರ ಬೇಡ ಎಲೆಕ್ಷನ್ ಬಿಟ್ಬಿಡ್ರಿ. ಪಾಪ ರಮೇಶ್ ಕತ್ತಿನ ನಮಗೆ ಫೋನ್ ಮಾಡಿ, ನಾನು ಸ್ವತಃ ನನಗೆ ಫೋನ್ ಮಾಡಿದ್ದ, ಮುಗಿಸ್ ರಮೇಶ ಮುಗಿಸ್. ಅದು ಯಾಕೆ ಅದು ಕೇಳಿದ್ರು ಏನಾದರೂ ಗೊತ್ತಿಲ್ಲ ನನಗೆ ಡೀಟೇಲ್ ಮಾಹಿತಿ ಇಲ್ಲ. ಫಾರಿನ್ಗೆ ಹೋಗಿದ್ದೆ ನಾನು, ಒಂದು 1.5 ತಿಂಗಳು ಫಾರಿನ್ಗೆ ಹೋಗಿದ್ದೆ, ನಂಗೆ ಗೊತ್ತಿಲ್ಲ ಅದನ್ನು. ಬಟ್ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಆ ಚುನಾವಣೆ ಬಚ್ಚಲಾಗಿ ಮೀನಾಡೋದು, ಅದು ಸಮುದ್ರ ಮೀನಾಡ್ದಂಗೆಲ್ಲ. ಅದನ್ನೇನೋ ಹಿಂಗೆ ಮಾತಾಡೋರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ. ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಎಗೆ ಸಾಧ್ಯ ಇಲ್ಲ. ಎಲ್ಲ ಜನರಲ್ ಎಲೆಕ್ಷನ್ ಅದು. ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಎಗೆ ಸಾಧ್ಯ, ಎಲ್ಲ ಸಮಾಜದಾಗ ಆಶೀರ್ವಾದ ಎಮ್ ಎಲ್ ಎಗೆ ಸಾಧ್ಯ, MP ಆಗಿ ಸಾಧ್ಯ. ದಯವಿಟ್ಟು ರಮೇಶ್ ಕತ್ತಿಯವರಿಗೆ ನಿಮ್ಮ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅವ್ರ ಮಾತಿನ ಶೈಲಿ ಬದಲು ಮಾಡ್ಕೊಂಡು ಮುಂದಿನ ದಿನದಲ್ಲಿ ಭಾಳ ಅನಾಹುತ ಆಗ್ತದೆ. ಇಷ್ಟು ಮುಖಾಂತರ ದಯವಿಟ್ಟು ಹೇಳ್ತೀನಿ. ನೀವು ಹೆಂಗೆ ತೋರಿಸ್ತೀರಿ ನಿಮ್ಗೆ ಟೀಚರ್. ಜಿಲ್ಲೆಯಲ್ಲಿ ರೈತರು